ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ. ಪಕ್ಕ 2,000 ಕೋಟಿ ವಸೂಲಿ ಮಾಡುತ್ತೆ. ಓಕೆನಾ. ಇವತ್ತು ರಾಕಿ ಬೈನ ನೋಡಿದ್ದೀವಿ ನಾವು ಸಿನಿಮಾದಲ್ಲಿ. ಸುಮಾರು ಜನ ಅಂತ ಇದ್ರು 4 ವರ್ಷ ಆಯಿತು 4 ವರ್ಷ ಆಯ್ತು ಅಂತ. ಸಿನಿಮಾ ಬಂದು ನೋಡಿದ್ರೆ 4 ವರ್ಷ ಯಾಕಾಯಿತು ಅಂತ ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ಆ ಬಾಡಿ ವರ್ಕೌಟ್ ಮಾಡಿದ್ರೆ ಬಾಡಿ ವರ್ಕೌಟು ಟೈಮ್ ತೊಗೊಳುತ್ತೆ ಸರ್. ಸಿನಿಮಾ ಅಂದರೆ ಆ ಲೆವೆಲ್ಗಿದೆ ಸಿನಿಮಾ. ಅಷ್ಟೇ ರಾಕಿ ಬೈ ಹೊಡೆದಿರೋ ಫೈಟಿಂಗು, ಆ ಗನ್ ಶೂಟ್ಸು ಸರ್, ಇದಕ್ಕೆ ದುಡ್ಡು ಕೊಡಬೇಕು. ಆ ಲೆವೆಲ್ಗಿದೆ ಸಿನಿಮಾ. ಎಲ್ಲೂ ಬೋರ್ ಆಗೋದಿಲ್ಲ. ಇವತ್ತು ಕನ್ನಡದ ಸಿನಿಮಾ ಇಡೀ ವಿಶ್ವದಲ್ಲಿ ಓಪನ್ ಆಗ್ತಿದ್ರೆ ನಾವು ಖುಷಿ ಪಡಬೇಕು. ಜಮಾನದಲ್ಲಿ ನಮ್ಮ ಪಕ್ಕದ ರಾಜ್ಯದಲ್ಲಿ ಕನ್ನಡ ಸಿನಿಮಾಕ್ಕೆ ಒಂದು ರಿಲೀಸ್ಗೆ ಪ್ಯಾಕೇಜ್ ಸಿಗ್ತಾ ಇದ್ದಿಲ್ಲ. ಆ ಕಾಲ ಹೋಯ್ತು ಅಂತ ಹೇಳ್ಬೋದು. ಆ ಜೀವನದ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಕುಂತು ಯೋಚನೆ ಮಾಡಿದ್ರು. ಇವತ್ತು ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್, ಬಾಲಿವುಡ್, ಹಾಲಿವುಡ್ ರೇಂಜ್ಗೆ ಗವ ಮಾಡಿದ್ರೆ ಇದು ಸಾರ ಡೆವಲಪ್ಮೆಂಟ್ ಅಂದರೆ. ಒಂದು ಟೈಮಲ್ಲಿ ರಾಕಿಂಗ್ ಸ್ಟಾರ್ ಝೀರೋ, ಇವತ್ತು ನ್ಯಾಷನಲ್ ಕ್ರಶ್ ಹೀರೋ. ಇಂಥವ್ರ ಬಗ್ಗೆ ವೀಡಿಯೋ ಹಂಗೆ ಮಾಡೋದು ಅಂತ ವೀಡಿಯೋ ಮಾಡಿ ಟ್ರೋಲ್ ಮಾಡೋದಕ್ಕಿಂತ ಇವ್ರನ್ನೇ ಜೀವನದಲ್ಲಿ ಇನ್ಸ್ಪಿರೇಷನ್ ತೊಗೊಂಡ್ರೆ ರೋಲ್ ಮಾಡಲಾಗ್ಬೋದು. ರಾಕಿ ಬಾಯಿ ನೋಡಿದ್ರೆ ಸರ್ ತುಂಬ ಖುಷಿ ಆಗ್ತಾಯಿದೆ. ಅವ್ರ ಆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ ಸರ್, ಭಯಂಕರ ಆಕ್ಷನ್. ಇನ್ನು ಸಿನಿಮಾದಲ್ಲಿ ಅವ್ರು ಯಾರು ನಯನತಾರ ಆಗಿರ್ಬೋದು, KR ಅಡ್ವಾಣಿ ಆಗಿರ್ಬೋದು, ತಾರಾ ಸುತಾರಿ ಆಗಿರ್ಬೋದು, ವಸಂತ ರುಕ್ಮಣಿ ಆಗಿರ್ಬೋದು, ಗೀತಾ ಮೋಹನ್ ದಾಸು ಡೈರೆಕ್ಷನ್ ಸೂಪರ್. ಹಾಲಿವುಡ್ ಮೂವಿ ಸರ್. ಕನ್ನಡ ಸಿನಿಮಾನ ಇಂಗ್ಲೀಷಲ್ಲಿ ಮಾತ್ರ ನೋಡ್ಬೋದು. ಸೂಪರ್. ಟಿಕೆಟ್ ಆಕ್ಟೆಡ್ ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ ನೋಡಬಹುದು, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಮೂವಿ ಎಲ್ಲ ಹೆಂಗ ಸರ್? ಮೂವಿ ಮಸ್ತ್ ಆಗೈತೆ ಬ್ರೋ. ಫಸ್ಟ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಲ್ಯಾಗು, ಏನೂ ಇಲ್ಲ. ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಪರವಾಗಿಲ್ಲ. ಸೆಕೆಂಡ್ ಹಾಫ್ ಸರ್ ಮೂವಿ ಎಲ್ಲ ಹೆಂಗ ಸರ್? ಮೂವಿ ಎಲ್ಲ ಹೆಂಗ? ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ತುಂಬ ಸಖತ್ ಪಿಕ್ಚರ್ ರಾಕಿ ಬಾಯ್. ಎಸ್ ಇರೋದು ತುಂಬ ಇಷ್ಟ ಇದೆ. ಚೆನ್ನಾಗಿದೆ ಸರ್. ಮೂವಿ ಎಲ್ಲ ಹೆಂಗ? ಮೂವಿ ಮಾತ್ರ ಬಾಸ್ಗೆ 7 ಮಾಡಿಸ್ದಂಗಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಒನ್ ಟೈಮ್ ವಾಚ್. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆದರೆ ನಮ್ಮ ಜನಕ್ಕೆ ಒಂಚೂರು ಅರ್ಥ ಆಗಲ್ಲ. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್. ಮೈಂಡ್ ಸೆಟ್ ಇರೋರು ಮಾತ್ರ ಅರ್ಥ ಆಗುತ್ತೆ ಇಂಥ ಫಿಲಮ್ಗಳು. ಸರ್ ಮೂವಿ ಎಲ್ಲ ಹೆಂಗ? ಸೂಪರ್. ಸರ್ ಮೂವಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಇಷ್ಟ ಆಯ್ತು ಮೂವಿ ಎಲ್ಲ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಲಾಸ್ಟ್ 30 ಮಿನಿಟ್ಸ್ ಸರ್ ಹೇಳ್ಬೇಕಂದ್ರೆ ಲಾಸ್ಟ್ 30 ಮಿನಿಟ್ಸ್ ಚೆನ್ನಾಗಿದೆ. ಬಟ್ ಏನು ಅಂದರೆ ಅರ್ಥ ಆಗಲ್ಲ ಯಾರಿಗೂ. 2 ದಿನ ನೆಗೆಟಿವ್ ರಿವ್ಯೂನೇ ಬರುತ್ತೆ ನನ್ನ ಪ್ರಕಾರ. ನಾನು ಅನ್ನಿಸ್ದಂಗೆ ಚೆನ್ನಾಗಿದೆ ಮೂವಿ ಬ್ರೋ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ ಮಾಡಾಕಿದ್ದಾರೆ. ಎಡಿಟರ್ ಯಾರಪ್ಪ ಅವರು, ಏನು ಲೆವೆಲ್ ಗೊತ್ತಾ ಎಡಿಟಿಂಗು, ಬೇರೆ ಲೆವೆಲ್ ಅನ್ಕೊಳ್ಳಿ. ಎಷ್ಟು ಮೇಲೆ ನಂಬಿಕೆ ಇತ್ತು, ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್. ಸರ್ ಮೂವಿಲಿ ಏನು ಇಷ್ಟ ಆಯ್ತು? ಸರ್ ಮೂವಿಲಿ ಏನು ಇಷ್ಟ ಆಯ್ತು? ಸೂಪರ್ ಆಗಿತ್ತು. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತು. ಎಂಡ್ ಟ್ವಿಸ್ಟ್ ಲೈಕ್ ಆಗಿತ್ತು. ಅದು ಪ್ರೆಡಿಕ್ಟ್ ಮಾಡೋಕ್ಕಾಗಲಿಲ್ಲ ಯಾರಿಗೂ. ಆಕ್ಷನ್ ಸೀಕ್ವೆನ್ಸಸ್, ಅಪ್ಪ ಮಗ ರಿಲೇಷನ್ ಚೆನ್ನಾಗಿತ್ತು. ಲಾಸ್ಟಲ್ಲಿ ಟ್ವಿಸ್ಟು ನೀವೇ ನೋಡ್ರಿ ಮೂವಿ ಥಿಯೇಟ್ರಲ್ಲಿ. ಆಕ್ಷನ್ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಭಾಷೆಗೆಲ್ಲ ಕಂಪೇರ್ ಮಾಡ್ಕೊಂಡಾಗ ನಮ್ಮ ಕನ್ನಡದಲ್ಲೇ ಈ ಥರ ಫಿಲಿಮ್ ಬಂದಿದೆ. ಕನ್ನಡ ಫಿಲಿಮ್ನ ನೋಡಿ ಗೆಲ್ಸಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲ ಬಂದು ನೋಡ್ಬೋದು. ಎಲ್ಲ ಹೀರೋಯಿನ್ಸ್ ಆ್ಯಕ್ಟಿಂಗು ಸೂಪರ್ ಆಗಿದೆ.